ಹಲೋ ಎಲ್ಲರಿಗೂ ಲಕ್ಷ್ಮಿ ಫ್ಯಾಮಿಲಿ ಝೋನ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ನೋಡಕ್ಕೆ ಹೋಗ್ತಾ ಇರೋ ಪ್ಲೇಸು ರಾಮನಗರದಲ್ಲೇ ಫೇಮಸ್ ಪ್ಲೇಸ್ ಆಗಿರುವ SRS ಬೆಟ್ಟ ಅಂತ ಕರೆಯುವ ಶ್ರೀ ರೇವಣ್ಣ ಸಿದ್ದೇಶ್ವರ ಬೆಟ್ಟಗೆ. ಇದು ರಾಮನಗರ ಸೀರೀಸ್ ಅಲ್ಲಿ 2ನೇ ವಿಡಿಯೋ. ಆಲ್ರೆಡಿ ನಾವು ರಾಮದೇವರ ಬೆಟ್ಟಗೆ ಬೆಂಗಳೂರಿಂದ ಯಾವ ರೀತಿ ಹೋಗೋದು ಅಂತ ನೋಡಿದ್ವಿ. ಇನ್ ಕೇಸ್ ನೀವು ಆ ವಿಡಿಯೋನ ನೋಡಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಅದರಲ್ಲಿ ನೀವು ಹೋಗಿ ನೋಡಬಹುದು. ಬನ್ನಿ, ಈ SRS ಬೆಟ್ಟನ ಯಾವ ರೀತಿ ರೀಚ್ ಆಗಬೇಕು ಮತ್ತೆ ಬಸ್ ಕನೆಕ್ಟಿವಿಟಿ ಯಾವ ರೀತಿ ಇದೆ ಅಂತ ಅನ್ಬಿಟ್ಟು ನಿಮ್ಗೆ ಡೀಟೈಲ್ಡ್ ಆಗಿ ತಿಳಿಸ್ಕೊಡ್ತೀನಿ. ಅದ್ರ ಜೊತೆಗೇನೆ SRS ಬೆಟ್ಟ ಟೈಮಿಂಗ್ಸ್, ಫ್ರೀ ಫುಡ್ ಫೆಸಿಲಿಟಿ ಯಾವ ತರ ಇದೆ ಅಂತ ಡೀಟೈಲ್ಡ್ ಆಗಿ ಮಿಸ್ ಮಾಡ್ದಂಗೆ ನೋಡೋಣ. SRS ಬೆಟ್ಟಗೆ ಹೋಗ್ಬೇಕು ಅಂದ್ರೆ ಫಸ್ಟ್ ನಾವು ರಾಮನಗರನ ರೀಚ್ ಆಗ್ಬೇಕು. ನಾವು ಬೆಂಗಳೂರಿಂದ ಹೋಗ್ತಿರೋದ್ರಿಂದ ನಾವಿವಾಗ ಬೆಂಗಳೂರು ಸ್ಯಾಟಲೈಟ್ ಬಸ್ ಸ್ಟಾಪ್ಗೆ ಹೋಗ್ತಾ ಇದೀವಿ. ಸ್ಯಾಟಲೈಟ್ ಬಸ್ ಸ್ಟಾಪ್ಗೆ ಹೋಗಿ ಅಲ್ಲಿಂದ ನಾವು ರಾಮನಗರಗೆ ಹೋಗೋ ಬಸ್ನ ಹತ್ಕೋಬೇಕು. ಬೆಂಗಳೂರು, ಮೈಸೂರು, ಕೊಳ್ಳೇಗಾಲ, ಮಳವಳ್ಳಿ ಕಡೆಯಿಂದ ಬರೋರಿಗೆ ಡೈರೆಕ್ಟ್ ಆಗಿ ರಾಮನಗರಗೆ ಬಸ್ಸಸ್ ಅವೈಲಬಲ್ ಇರುತ್ತೆ. ಬೆಂಗಳೂರಿಂದ ರಾಮನಗರಗೆ 52 ಕಿಲೋಮೀಟರ್ಸ್ ಇದೆ. ಬಸ್ ಅಲ್ಲಿ 1.5 ಅವರ್ ಜರ್ನಿ ಇರುತ್ತೆ. ಬಸ್ ಚಾರ್ಜ್ ಬಗ್ಗೆ ನೋಡೋದಾದ್ರೆ ಒಬ್ರಿಗೆ 53 ರುಪೀಸ್ ನ ಚಾರ್ಜ್ ಮಾಡ್ತಾರೆ. ಇನ್ ಕೇಸ್ ನೀವು ಮೈಸೂರಿಂದ ಬರೋರಾದ್ರೆ ಮೈಸೂರು ಬಸ್ ಸ್ಟಾಪ್ ಅಲ್ಲೇ ನಿಮ್ಗೆ ರಾಮನಗರಗೆ ಹೋಗೋ ಬಸ್ ಸಿಗುತ್ತೆ. ಮೈಸೂರಿಂದ ಬರೋರಿಗೆ 75 ಕಿಲೋಮೀಟರ್ಸ್ ಇದೆ. ಬಸ್ ಅಲ್ಲಿ 2 ಅವರ್ಸ್ ಜರ್ನಿ ಇರುತ್ತೆ. ನೋಡಿ, ನಾವಿವಾಗ ರಾಮನಗರನ ರೀಚ್ ಆಗಿದ್ದೀವಿ. ನಾವಿವಾಗ ರೋಡ್ ಕ್ರಾಸ್ ನ ಮಾಡ್ಕೊಂಡು ಬಸ್ ಸ್ಟಾಪ್ ಒಳಗಡೆಗೆ ಹೋಗ್ಬೇಕು. ರಾಮನಗರದಿಂದ SRS ಬೆಟ್ಟಗೆ ಹೋಗೋದಿಕ್ಕೆ 12 ಕಿಲೋಮೀಟರ್ಸ್ ಇದೆ. ಆಟೋದಲ್ಲಿ ಹೋಗೋದಿಕ್ಕೆ ತುಂಬಾನೇ ಚಾರ್ಜ್ ಮಾಡ್ತಾರೆ. ರಾಮನಗರದಿಂದ ಕನಕಪುರಗೆ ಹೋಗೋ ರೋಡ್ ಅಲ್ಲಿ ನಮ್ಗೆ SRS ಬೆಟ್ಟ ಸಿಗೋದು. ಕನಕಪುರ ಬಸ್ ಅಲ್ಲಿ ಹೋದ್ರೆ ನಾವು ದ್ವಾರದ ಹತ್ರ ಬಿಡ್ತಾರೆ. ದ್ವಾರದಿಂದ 2 ಕಿಲೋಮೀಟರ್ಸ್ ಮತ್ತೆ ನಾವು ಒಳಗಡೆ ಹೋಗ್ಬೇಕಾಗಿರುತ್ತೆ. ಈ 2 ಕಿಲೋಮೀಟರ್ಸ್ಗೆ ನಿಮ್ಗೆ ಆಟೋ ಸಿಗುತ್ತೆ. ಆಟೋದಲ್ಲಿ ಒಬ್ರಿಗೆ 30 ರುಪೀಸ್ ನ ಚಾರ್ಜ್ ಮಾಡ್ತಾರೆ. ನೀವ್ ಇನ್ ಕೇಸ್ ಈ ಆಟೋ ಚಾರ್ಜಸ್ ನ ಕಟ್ ಮಾಡ್ಬೇಕು ಅಂತ ಅಂದ್ರೆ ನೀವು ಬೆಳಗ್ಗೆ 10 ಗಂಟೆ ಅಷ್ಟರಲ್ಲಿ ರಾಮನಗರನ ರೀಚ್ ಆದ್ರಿ ಅಂತ ಅಂದ್ರೆ ರಾಮನಗರದಿಂದ SRS ಬೆಟ್ಟ ಮುಂದೆನೆ ಸ್ಟಾಪ್ ಮಾಡೋ ಅಂತ ಬಸ್ ರೂಟ್ ಇದೆ. ಅದು ಯಾವುದು ಮತ್ತೆ ಟೈಮಿಂಗ್ಸ್ ಯಾವ ರೀತಿ ಇದೆ ಅಂತ ನಾನ್ ಇವಾಗ ನಿಮ್ಗೆ ತಿಳಿಸ್ಕೊಡ್ತೀನಿ. ಅದು ಯಾವುದು ಅಂದ್ರೆ ರಾಮನಗರದಿಂದ ಬಸವನಹಳ್ಳಿಗೆ ಹೋಗೋ ಬಸ್ಸು. ಈ ಬಸ್ ಟೈಮಿಂಗ್ಸ್ ನೋಡೋದಾದ್ರೆ 3 ಟೈಮ್ಗೆ ಈ ಬಸ್ಸು ಸರ್ವಿಸ್ ಇರುತ್ತೆ. ಒಂದು ಬೆಳಗ್ಗೆ 6:50ಗೆ, ಮತ್ತೆ 10 ಗಂಟೆಗೆ, ಅದು ಬಿಟ್ರೆ ಸಂಜೆ 4 ಗಂಟೆಗೆ ಇರುತ್ತೆ. ನಾವು ಬೆಳಗ್ಗೆ 10 ಗಂಟೆ ಅಷ್ಟರಲ್ಲಿ ರಾಮನಗರ ರೀಚ್ ಆಗಿದೀವಿ. ಈಗ ನಾವು ಬಸವನಹಳ್ಳಿ ಬಸ್ನ ಹತ್ಕೊಂಡು SRS ಬೆಟ್ಟಗೆ ಹೋಗೋಣ. ಈ ಬಸ್ ಅಲ್ಲಿ SRS ಬೆಟ್ಟನ ರೀಚ್ ಆಗೋದಕ್ಕೆ 15 ಕಿಲೋಮೀಟರ್ಸ್ ಮತ್ತೆ ಬಸ್ ಚಾರ್ಜ್ ಬಗ್ಗೆ ನೋಡೋದಾದ್ರೆ ಒಬ್ರಿಗೆ 18 ರುಪೀಸ್ ನ ಚಾರ್ಜ್ ಮಾಡ್ತಾರೆ. 30 ಮಿನಿಟ್ಸ್ ಜರ್ನಿ ಇರುತ್ತೆ. ನೋಡಿ, ನಾವಿವಾಗ SRS ಬೆಟ್ಟನ ರೀಚ್ ಆಗಿದೀವಿ. ನಮ್ಮನ್ನ ಟೆಂಪಲ್ ಮುಂದೆನೆ ಸ್ಟಾಪ್ ಮಾಡಿದ್ದಾರೆ. ರಿಟರ್ನ್ ಬಸ್ ಡೀಟೇಲ್ಸ್ ನಾನು ವಿಡಿಯೋ ಲಾಸ್ಟ್ ಗೆ ಡೀಟೈಲ್ಡ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಈ ರೇವಣ್ಣ ಸಿದ್ದೇಶ್ವರ ಬೆಟ್ಟದಲ್ಲಿ ನಾವು 3 ದೇವಾಲಯವನ್ನ ನೋಡ್ತೀವಿ. ಮೊದಲಿಗೆ ಬೆಟ್ಟದ ಕೆಳಗಡೆ ಇರುವ ಶ್ರೀ ರೇಣುಕಾಂಬ ದೇವಿ ದೇವಾಲಯ. ನಾವು ಬೆಟ್ಟವನ್ನ ಹತ್ಕೊಂಡು ಹೋಗ್ಬೇಕಾದ್ರೆ ಮಧ್ಯಭಾಗದಲ್ಲಿ ನಮಗೆ ಭೀಮೇಶ್ವರ ದೇವಾಲಯ ಸಿಗುತ್ತೆ. ಬೆಟ್ಟವನ್ನ ಕೊನೆಯ ತನಕ ಹತ್ಕೊಂಡು ಹೋದ್ರೆ ನಮಗೆ ಶ್ರೀ ರೇವಣ್ಣ ಸಿದ್ದೇಶ್ವರ ದೇವಾಲಯ ಸಿಗುತ್ತೆ. ನಾವು ಮೊದಲು ರೇಣುಕಾ ದೇವಿಯ ದರ್ಶನವನ್ನ ಪಡೆದುಕೊಳ್ಳೋಣ. ಈ ರೇಣುಕಾ ದೇವಿಯು ಮಹಾಶಿವ ಭಕ್ತೆ. ಈ ತಾಯಿ ರೇವಣ್ಣ ಸಿದ್ದೇಶ್ವರರ ಅನುಗ್ರಹಕ್ಕಾಗಿಯೇ ಅವರು ಈ ಗುಡಿಯಲ್ಲಿ ನೆಲೆ ನಿಂತಿದ್ದಾರೆ ಎನ್ನಲಾಗುತ್ತೆ. ಇಲ್ಲಿ ಬರುವ ಅನೇಕ ಹೆಣ್ಣು ಮಕ್ಕಳು ಬೇಗ ಮದುವೆ ಆಗಬೇಕು ಎಂದು ತಾಯಿಗೆ ಹರಕೆಯನ್ನು ಹೊತ್ತುಕೊಂಡು ಹೋಗ್ತಾರೆ. ಆ ಹರಕೆಯಂತೆಯೇ ಮದುವೆ ಮಾತುಕತೆ ಆದಾಗ ಇಲ್ಲಿ ಬರುವ ಮುತ್ತೈದರಿಗೆ ಅರಿಶಿನ, ಕುಂಕುಮ ಹಾಗೂ ಬಳೆಯನ್ನು ತೊಡಿಸಿ ಅವರ ಹರಕೆಯನ್ನು ತೀರಿಸಿಕೊಳ್ಳುತ್ತಾರೆ. ನಾವಿವಾಗ ರೇಣುಕಾಂಬ ದೇವಿನ ದರ್ಶನ ಪಡ್ಕೊಂಡು ಪಕ್ಕದಲ್ಲೇ ಇರುವ ಬೆಟ್ಟನ ಹತ್ಕೊಂಡು ಹೋಗ್ಬೇಕಾಗಿರುತ್ತೆ. ನಾವು ರೇವಣ್ಣ ಸಿದ್ದೇಶ್ವರರು ತಪಸ್ಸು ಮಾಡಿದ ಜಾಗವನ್ನ ನೋಡಕ್ಕೆ ಸುಮಾರು 300 ಸ್ಟೆಪ್ಸ್ ನ ಹತ್ಕೊಂಡು ಹೋಗ್ಬೇಕು. ಈ ಬೆಟ್ಟನ ಹತ್ತೋದಕ್ಕೆ ಪರ್ಮಿಷನ್ ಇರೋದು ಬೆಳಗ್ಗೆ 8 ಗಂಟೆಯಿಂದ ಮಧ್ಯಾಹ್ನ 3 ಗಂಟೆವರೆಗೂ ಮಾತ್ರನೇ.
ಮಧ್ಯಾಹ್ನ 3 ಗಂಟೆ ಅಷ್ಟರಲ್ಲಿ ಅವರು ಡೋರ್ನ ಕ್ಲೋಸ್ ಮಾಡ್ಬಿಡ್ತಾರೆ. ಆಗ ಯಾವುದೇ ಕಾರಣಕ್ಕೂ ಯಾರನ್ನೂ ಬಿಡೋದಿಲ್ಲ. ಸೊ ಅದರಿಂದ ಆದಷ್ಟು ಸ್ವಲ್ಪ ಬೇಗನೆ ಹೋಗಿ. ನಾವು ಸ್ವಲ್ಪ ಮೆಟ್ಲನ್ನ ಹತ್ಕೊಂಡು ಬಂದ್ರೇನೆ ನಮಗೆ ಭೀಮೇಶ್ವರ ದೇವಾಲಯ ಸಿಗುತ್ತೆ. ಈ ಭೀಮೇಶ್ವರ ದೇವಾಲಯದಲ್ಲಿರುವ ಲಿಂಗ ಸಾಕ್ಷಾತ್ ಪಂಚಪಾಂಡವರಲ್ಲಿ ಒಬ್ಬರಾದ ಭೀಮನೇ ಇಲ್ಲಿ ಪ್ರತಿಷ್ಠಾಪಿಸಿದರು ಎಂದು ಹೇಳಲಾಗುತ್ತೆ. ವನವಾಸದ ಸಮಯದಲ್ಲಿ ಪಾಂಡವರು ಸ್ವಲ್ಪ ಕಾಲ ಈ ಬೆಟ್ಟದ ಮೇಲೆ ನೆಲೆಸಿದ್ದರು ಎನ್ನಲಾಗುತ್ತೆ. ಆ ಸಮಯದಲ್ಲಿ ಭೀಮನು ಶಿವಲಿಂಗವನ್ನು ಪ್ರತಿಷ್ಠಾಪಿಸಿದ್ದಾರೆ ಎಂದು ಹೇಳುತ್ತಾರೆ. ಈ ಭೀಮೇಶ್ವರ ದೇವಾಲಯವನ್ನ ನೋಡಿಕೊಂಡು ನಾವಿವಾಗ ಬೆಟ್ಟ ಹತ್ಕೊಂಡು ಶ್ರೀ ರೇವಣ್ಣ ಸಿದ್ದೇಶ್ವರರು ತಪಸ್ಸು ಮಾಡಿದಂತಹ ಜಾಗಕ್ಕೆ ಹೋಗ್ತಾ ಇದೀವಿ. ನಿಮ್ಗೆ ಆಗ್ಲೇ ತಿಳಿಸ್ದಂಗೆ ಈ ಬೆಟ್ಟ ಹತ್ತೋದಿಕ್ಕೆ ಪರ್ಮಿಷನ್ 3 ಗಂಟೆವರೆಗೂ ಮಾತ್ರ ಇರುತ್ತೆ. 3 ಗಂಟೆ ಆದ್ಮೇಲೆ ಇಲ್ಲಿರುವ ಡೋರ್ನ ಕ್ಲೋಸ್ ಮಾಡ್ಬಿಡ್ತಾರೆ. ಆಗ ಯಾವುದೇ ಕಾರಣಕ್ಕೂ ಯಾರನ್ನೂ ಬಿಡೋದಿಲ್ಲ. ಸೊ ಅದರಿಂದ ಆದಷ್ಟು ಸ್ವಲ್ಪ ಬೇಗನೆ ಹೋಗಿ. 3 ಗಂಟೆ ಆದ್ಮೇಲೆ ಈ ಭೀಮೇಶ್ವರ ದೇವಾಲಯವರೆಗೂ ಮಾತ್ರ ಚಾನ್ಸಸ್ ಇರುತ್ತೆ. ಬೆಟ್ಟ ಹತ್ಕೊಂಡು ನಾವು ಹೋಗೋದಕ್ಕೆ ಅವಕಾಶ ಇರೋದಿಲ್ಲ. ಈ SRS ಬೆಟ್ಟದಲ್ಲಿರೋ 300 ಸ್ಟೆಪ್ಸ್ನ ಹತ್ತೋದಕ್ಕೆ ತುಂಬಾ ಏನ್ ಕಷ್ಟ ಆಗಲ್ಲ. 30 ಮಿನಿಟ್ಸ್ಗೆ ನಾವು ಹತ್ಕೊಂಡು ಮೇಲೆ ಹೋಗ್ಬಿಡ್ಬೋದು. ಸ್ವಲ್ಪ ಸ್ಟೆಪ್ಸ್ ಮಾತ್ರ ಹತ್ತೋದಿಕ್ಕೆ ಕಷ್ಟ ಆಗುತ್ತೆ ಅಷ್ಟೇನೆ. ಇಲ್ಲಿ ಕಂಬಿಗಳನ್ನ ಹಿಡ್ಕೊಂಡು ನಾವು ನಿಧಾನಕ್ಕೆ ಹೋಗ್ಬೋದು. ಈ ಬೆಟ್ಟನ ಹತ್ಕೊಂಡು ಹೋಗ್ಬೇಕಾದ್ರೆ ನಮ್ಗೆ ಅಲ್ಲಲ್ಲಿ ಕೋತಿಗಳು ಸಿಗುತ್ತೆ. ಸೊ ಅದರಿಂದ ನಾವು ಸ್ವಲ್ಪ ಹುಷಾರಾಗೆ ಹೋಗ್ಬೇಕಾಗಿರುತ್ತೆ. ಇನ್ ಕೇಸ್ ಮಕ್ಕಳೇನಾದ್ರೂ ಜೊತೆಗೆ ಕರ್ಕೊಂಡು ಹೋಗ್ತಿದ್ದೀರಾ ಅಂದ್ರೆ ಒಂದು ಕೋಲ್ನ ತಗೊಂಡು ಹೋಗಿ. ನೋಡಿ, ನಾವು 30 ನಿಮಿಷ ಅಷ್ಟರಲ್ಲಿ ಈ ಬೆಟ್ಟನ ಹತ್ಕೊಂಡು ಬಂದಿದೀವಿ. ಈ ಬೆಟ್ಟ ಹತ್ಕೊಂಡು ವ್ಯೂವ್ನ ನೋಡ್ಬಿಟ್ಟು ನಾವು ಈಗ ಬೆಟ್ಟನ ಇನ್ನೊಂದು ಸ್ವಲ್ಪ ಸ್ಟೆಪ್ಸ್ನ ಇಳ್ಕೊಂಡು ರೇವಣ್ಣ ಸಿದ್ದೇಶ್ವರ ದೇವಾಲಯಕ್ಕೆ ಹೋಗೋದಿರುತ್ತೆ. ಈ ಬೆಟ್ಟದಲ್ಲಿ ರೇವಣ್ಣ ಸಿದ್ದೇಶ್ವರರು ಸುಮಾರು 700 ವರ್ಷಗಳ ಕಾಲ ತಪಸ್ನ ಮಾಡಿ ಲಿಂಗ ರೂಪದಲ್ಲಿ ನೆಲೆಸಿದ್ದಾರೆ ಎಂದು ಹೇಳಲಾಗುತ್ತೆ. ಶ್ರೀ ರೇವಣ್ಣ ಸಿದ್ದೇಶ್ವರರು ಮಹಾನ್ ಜಗದ್ಗುರು ಶ್ರೀ ರೇಣುಕಾಚಾರ್ಯ ಪುನರ್ಜೀವವೆಂದು ಪರಿಗಣಿಸಲಾಗಿದೆ. ಅವರು ಶಿವ ಪರಮಾತ್ಮರಿಂದ ಜನರಲ್ಲಿ ಭಕ್ತಿಯನ್ನ ಹರಡಲು ಭೂಮಿಯ ಮೇಲೆ ಅವತಾರ ತಾಳುವಂತೆ ಆದೇಶಿಸಲ್ಪಟ್ಟರು. ಈ ಬೆಟ್ಟನ ವೀಕೆಂಡ್ಸ್ ಅಲ್ಲಿ ಫ್ಯಾಮಿಲಿ ಮತ್ತೆ ಫ್ರೆಂಡ್ಸ್ ಜೊತೆ ಎಂಜಾಯ್ ಮಾಡೋದಕ್ಕೆ ತುಂಬಾನೇ ಚೆನ್ನಾಗಿರುತ್ತೆ. ಬೆಟ್ಟನ ಹತ್ಕೊಂಡು ಸ್ವಲ್ಪ ಹೊತ್ತು ಟೈಮ್ನ ಸ್ಪೆಂಡ್ ಮಾಡ್ಬಿಟ್ಟು ಅದಾದ್ಮೇಲೆ ಬೆಟ್ಟ ಇಳ್ಕೊಂಡು ನಾವಿವಾಗ ಹೋಗ್ತಾ ಇದೀವಿ. ನಾವು ಬೆಟ್ಟನ ಇಳ್ಕೊಂಡು ಈಗ ಅನ್ನದಾಸೋಹ ಭವನಗೆ ಹೋಗ್ತಾ ಇದೀವಿ. ಈ ಅನ್ನದಾಸೋಹ ಭವನದಲ್ಲಿ ಊಟದ ಟೈಮಿಂಗ್ಸ್ ನೋಡೋದಾದ್ರೆ ಮಧ್ಯಾಹ್ನ 12:30ಯಿಂದ ಸಂಜೆ 5 ಗಂಟೆವರೆಗೂ ಇರುತ್ತೆ. ಈಗ ರಿಟರ್ನ್ ಬಸ್ ಡೀಟೇಲ್ಸ್ ನೋಡೋದಾದ್ರೆ ಬೆಳಗ್ಗೆ 7:45ಗೆ ಒಂದು ಬಸ್ ಇರುತ್ತೆ. ಅದಾದ್ಮೇಲೆ 11 ಗಂಟೆಗೆ ಒಂದು ಬಸ್ ಇರುತ್ತೆ. ಅದು ಬಿಟ್ರೆ ಸಂಜೆ 5 ಗಂಟೆಗೆ ಒಂದು ಬಸ್ ಇರುತ್ತೆ. ನೀವು ಬೆಳಗ್ಗೆ 10 ಗಂಟೆಗೆ ಬಂದ್ರೆ ಅಂದ್ರೆ ಇಲ್ಲಿ ದೇವ್ರ ದರ್ಶನ ಪಡ್ಕೊಂಡು ಬೆಟ್ಟ ಹತ್ಕೊಂಡು ಸ್ವಲ್ಪ ಹೊತ್ತು ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಿಕೊಂಡು ಮತ್ತೆ ಮಧ್ಯಾಹ್ನ ಇಲ್ಲೇ ಊಟ ಮಾಡಿಕೊಂಡು ನೀವು 5 ಗಂಟೆ ಬಸ್ಗೆ ರಿಟರ್ನ್ ಹೋಗ್ಬೋದು. ಇನ್ ಕೇಸ್ ನೀವು ರಿಟರ್ನ್ ಮನೆಗೆ ಬೇಗ ಹೋಗ್ಬೇಕು ಅಂತ ಅಂದ್ರೆ ನೀವು ಇಲ್ಲಿಂದ ಆಟೋದಲ್ಲಿ SRS ಬೆಟ್ಟ ದ್ವಾರದ ಹತ್ರ ಹೋದ್ರಿ ಅಂದ್ರೆ ಅಲ್ಲಿಂದ ನಿಮ್ಗೆ ಕನಕಪುರದಿಂದ ರಾಮನಗರಗೆ ಹೋಗೋ ಬಸ್ಸಸ್ ಸಿಗುತ್ತೆ. ಅದರಲ್ಲಿ ನೀವು ಹತ್ಕೊಂಡು ರಾಮನಗರನ ರೀಚ್ ಆಗ್ಬೋದು. ಈ ವಿಡಿಯೋನ ನೋಡೋರು ಒಂದು ಸಲ ಆದ್ರೂ ಈ ಜಾಗವನ್ನ ನೋಡ್ಬೇಕು ಅಂತ ಬಯಸುತ್ತಾ ಈ ವಿಡಿಯೋನ ಇಲ್ಲಿಗೆ ನಿಲ್ಲಿಸ್ತಿದ್ದೀನಿ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯ್ತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದೇ ತರ ವಿಡಿಯೋಸ್ಗೋಸ್ಕರ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು.